ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೂಕ್ತ ವೈದ್ಯರನ್ನು ನೇಮಿಸುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಜಿಲ್ಲಾ ನ್ಯಾಯಾಧೀಶರಾದ ವಿಜಯ್ ಅವರು ತಿಳಿಸಿದರು. ನಾಯಕನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಆರೋಗ್ಯ ಕೇಂದ್ರದ ಒಳರೋಗಿಗಳೊಂದಿಗೆ ಮಾತನಾಡಿ ಈ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಸರಿಯಾದ ಚಿಕಿತ್ಸೆ ನೀಡ್ತಾ ಇದ್ದಾರೆಯೇ, ಈ ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾದ ಸೌಲಭ್ಯಗಳು ಸಿಗುತ್ತಾ ಇವೆ ಅಂತ ರೋಗಿಗಳನ್ನು ಪ್ರಶ್ನೆ ಮಾಡಿದರು. ಒಳರೋಗಿಗಳು, ಹೌದು ಸ್ವಾಮಿ, ಎಲ್ಲ ರೀತಿಯಿಂದಲೂ ಡಾಕ್ಟರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ, ಮಾತ್ರೆ ಇಂಜೆಕ್ಷನ್ ಯಾವುದೇ ದುಡ್ಡು ಇಲ್ಲದೆ ಕೊಡ್ತಾರೆ, ನಮ್ಮ ಕಾಯಿಲೆ ವಾಸಿ ಆಗುತ್ತೆ ಅಂತ ತಿಳಿಸಿದರು. ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ವಿಕಾಸ್ ಅವರು ಕೂಡ ಮಾತನಾಡಿದರು. ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳು ತಜ್ಞರು, ಸ್ತ್ರೀರೋಗ ತಜ್ಞರು, ಹೆರಿಗೆ ತಜ್ಞರು ಹಾಗೂ ಆಂಬ್ಯುಲೆನ್ಸ್ ಕೊರತೆ ಇದೆ ಅಂತ ನ್ಯಾಯಾಧೀಶರಿಗೆ ಸಮಸ್ಯೆಯನ್ನು ಹೇಳಿಕೊಂಡರು. ತಕ್ಷಣವೇ ನ್ಯಾಯಾಧೀಶರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಅತಿ ಶೀಘ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಕೊರತೆ ಇರುವ ವೈದ್ಯರನ್ನು ನೇಮಿಸುವಂತೆ ಸೂಚಿಸಿದರು. ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಎಂ ಶಶಿಕುಮಾರ್, ಆರೋಗ್ಯ ನಿರೀಕ್ಷಕ ತಿಪ್ಪೇಶ್, ದ್ವಿತೀಯ ದರ್ಜೆ ಸಹಾಯಕ ತಿಪ್ಪೇಸ್ವಾಮಿ, ಆರೋಗ್ಯ ಕೇಂದ್ರದ ವೈದ್ಯರುಗಳಾದ ಡಾಕ್ಟರ್ ವಿಕಾಸ್, ಡಾಕ್ಟರ್ ಸಣ್ಣ ಓಬಯ್ಯ, ಡಾಕ್ಟರ್ ಅಶೋಕ್, ಅಪ್ರೋಚ್ ಆರೋಗ್ಯ ಕೇಂದ್ರದ ಕಚೇರಿಯ ಮೇಲ್ವಿಚಾರಕರಾದ ಮಲ್ಲಿಕಾರ್ಜುನ್, ದ್ವಿತೀಯ ದರ್ಜೆ ಸಹಾಯಕ ಲೋಕೇಶ್ ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. working days, na? Sure, sir. अच्छा देख तक बाहर ಟೀಮ್ ಕೊಟ್ಟಿದ್ದು ಡಾಕ್ಟರ್ ಡೆಪ್ಯೂಟ್ ಮಾಡಿದ್ದಾರೆ. ಅವರು ಬೇರೆಲ್ಲ ಹ್ಯಾಂಡ್ಸ್ ಎಲ್ಲ ಕರೆಕ್ಟ್ ಇದೆ, ಸ್ಟ್ರಾಟಜಿ ಪೀಡಿಯಾಟ್ರಿಕ್ ಒಂದು ಸಿರಿಜರಿ ಮತ್ತು ಇನ್ಯಾವುದೋ ಒಂದು ಆ್ಯಕ್ಟ್ ಮಾಡ್ತಾರೆ ಈ ಥರ ಓಕೆ ಕೀಪ್ ಮೊಬೈಲ್ ಒಳಗಡೆ ಒಂದು 2 ನಿಮಿಷ ಮಾತಾಡ್ತಾ ಇದ್ದೀನಿ ನಾನು. ಹಾಂ ಇರಮ್ಮ ನೀವು ನೋಡ್ತಾ ಇರೋದಾ? ಹಾಂ ಹಾಂ ಬರೀ